ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸವ್ಯ ಸಂತೋಷ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ, ನನಗೆ ಡ್ಯೂಟಿಗೆ ರಜಾ ಇತ್ತು, ಅಂದರೆ ವೀಕ್ ಆಫ್ ಇತ್ತು. ಸೊ ಹಾಗಾಗಿ ವ್ಲಾಗ್ನ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು, ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಅಮ್ಮ ಪೂಜೆ ಮಾಡಿದರು. ಸೊ ನಾನು ಇಲ್ಲಿಂದನೇ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ದೇವರ ಪೂಜೆ ಮಾಡಿರುವಂಥದ್ದನ್ನ ಇವಾಗ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ನಿಮಗೂ ತೋರಿಸೋಣ ಅಂತ. ನಮ್ಮ ಮನೆಯ ದೇವರು ಬಂದು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ, ಹೆಣ್ಣು ದೇವರು ಬಂದು ಹುಚ್ಚಮ್ಮ ಪಾರ್ವತಿ. ಸೊ ನೋಡ್ತಿರ್ಬೋದು, ಅಮ್ಮ ಪೂಜೆ ಎಲ್ಲ ಮುಗಿಸಿದ್ರು, ಎಲ್ಲರೂ ಇನ್ನೂ ಮಲ್ಕೊಂಡಿದ್ರು, ಯಾರೂ ಎದ್ದಿರಲಿಲ್ಲ. ಸೊ ಕಾಫಿ ಮಾಡ್ತಾಯಿದ್ದೆ. ಕಾಫಿ ಜೊತೆಗೇ ಏನಾಗಿತ್ತು ಅಂದರೆ ಸಿಲಿಂಡರ್ ಖಾಲಿ ಆಯಿತಾ, ಹಾಗಾಗಿ ಎಲೆಕ್ಟ್ರಿಕ್ ಸ್ಟವ್ನಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಸಿಂಪಲ್ಲಾಗಿ ಬೇಗ ಏನಾಗುತ್ತೆ ಅಂತ ಯೋಚನೆ ಮಾಡಿದಾಗ ಪುಳಿಯೋಗರೆನೇ ಬೇಗ ಮುಗಿಯುವಂಥದ್ದು ಅಂದ್ಬಿಟ್ಟು ಎಲ್ರಿಗೂ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡಬೇಕಾಗಿತ್ತು. ಹಾಗಾಗಿ ಬೇಗ ಆಗುತ್ತೆ ಅಂಥೇಳಿ ರೈಸ್ನ ಕುಕ್ಕರಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಪುಳಿಯೋಗರೆ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ಫಾಸ್ಟಾಗಿ ಆಗಲಿ ಅಂತ ಹೇಳಿ ಜಸ್ಟ್ ಒಂದು 1/2 hour to 45 minutesಲ್ಲೆಲ್ಲ ಆಗೋಗಿಬಿಡುತ್ತೆ ರೈಸ್ ಮತ್ತು ಪುಳಿಯೋಗರೆ ಗೊಜ್ಜು. ಹಾಗಾಗಿ ಬೇಗ ಮುಗಿಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ನನ್ನ ಮಗಳು ಬಂದು ಬಗ್ಗಿ ನೋಡ್ತಾ ಇರ್ತಾಳೆ. ನನ್ನ ವಿಡಿಯೋ ಮಾಡ್ತಿದ್ರೆ ಸಾಕು, ಎವ್ರಿ ವಿಡಿಯೋದಲ್ಲೂ ಅವಳದು ಒಂದು ಚಿಕ್ಕ ಲುಕ್ ಇದ್ದೇ ಇರುತ್ತೆ. ನೋಡ್ತಿರ್ಬೋದು, ಕಾಫಿ ಅಂತೂ ಆಗಿದೆ, ಬಟ್ ನನಗೆ ಕುಡಿಯೋಕ್ಕೆ ಅಲ್ಲಿ ಟೈಮ್ ಸಿಗಲಿಲ್ಲ. ಹಾಗಾಗಿ ಅಡುಗೆ ಮಾಡ್ತಾನೆ ಕಾಫಿ ಕುಡ್ಕೊಳ್ತಾ ಇದ್ದೀನಿ. ಮಗಳಿಗೂ ಹಾಲು ಕೊಟ್ಟೆ, ಅವಳು ಕುಡಿದು ಹೋದಳು. ಮಗ, ಜ್ಞಾನಿ ಎಲ್ಲರೂ ರೆಡಿ ಆಗ್ತಾಯಿದ್ರು ಎದ್ದು. ನಾನು ಗೊಜ್ಜೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಮಕ್ಕಳನ್ನು ರೆಡಿ ಆಗ್ತಾಯಿದ್ರು. ಅಮ್ಮ ಬಂದರು, ಆಯಿತಾ ಟಿಫನ್ಗೆ ಲಂಚ್ ಬಾಕ್ಸ್ಗೆ ಹಾಕ್ತಾ ಅಂತ ಕೇಳಿಕೊಂಡು. ಸೊ ಇನ್ನು ಲಂಚ್ ಬಾಕ್ಸ್ ಹಾಕಿರಲಿಲ್ಲ, ಗೊಜ್ಜನ್ನು ಕಲಿಸ್ಬೇಕಾಗಿತ್ತು ರೈಸ್ಗೆ ಹಾಕಿಬಿಟ್ಟು. ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಇತ್ತು ನನಗೆ. ಹಾಗಾಗಿ ಕಾಫಿ ಎಲ್ಲ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆನಂತರ ಸ್ವಲ್ಪ ರೈಸ್ ಬಿಸಿ ಇದ್ದಾಗ ಏನಾಗುತ್ತೆ ಅಂದರೆ ಪುಳಿಯೋಗರೆಗೆ ಅನ್ನ ಸ್ವಲ್ಪ ಪುಡಿ ಥರ ಇರಬೇಕು, ಅಂದರೆ ಉದುದ್ರಾಗಿರಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಆವಾಗ ತುಂಬ ಬಿಸಿ ಇದ್ದಾಗ ಏನಾಗುತ್ತೆ ಅಂದರೆ ಮುದ್ದೆ ಥರ ಆಗಿಬಿಡುತ್ತೆ. ಆವಾಗ ಪುಳಿಯೋಗರೆ ಗೊಜ್ಜನ್ನು ಎಷ್ಟೇ ಹಾಕಿದ್ರೂ ಸಾಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಅನ್ನನ ಆರಿಸ್ಬಿಟ್ಟು ಆನಂತರ ಗೊಜ್ಜನ್ನು ಕಲಸಿದ್ರೆ ತುಂಬ ಉದುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟು ಸಹ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ರೈಸ್ಗೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದೆ. ಇವಾಗ ಅನ್ನ ಎಲ್ಲ ಸ್ವಲ್ಪ ತಣ್ಣಗಾಗಿತ್ತು. ಪುಳಿಯೋಗರೆ ಗೊಜ್ಜನ್ನು ಕಲಸಿ ಮಕ್ಕಳಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ, ಲಂಚ್ ಬಾಕ್ಸ್ಗೆ. ನನಗೇನು ಇವತ್ತು ಟಿಫನ್ ಲಂಚ್ ಬಾಕ್ಸ್ ತೊಗೊಂಡು ಹೋಗೋ ಹಾಗಿರಲಿಲ್ವಲ್ಲ, ಹಾಗಾಗಿ ಅವ್ರು 3 ಜನಕ್ಕೂ ರೆಡಿ ಮಾಡ್ತಾಯಿದ್ದೆ. ರೆಡಿ ಆದ ನಂತರ ಇವಾಗ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದರು. ನನ್ನ ಮಗಳನ್ನು ನಾವೇ ಕರ್ಕೊಂಡೋಗಿ ಅವಳಿಗೆ ಡ್ರಾಪ್ ಮಾಡಿ, ಅವಳು ಪ್ರಿ KG ಇರೋದ್ರಿಂದ ಮನೆ ಹತ್ರನೇ ನಿಯರೆಸ್ಟ್ ಇರೋವಂಥ ಸ್ಕೂಲ್ಗೆ ಹಾಕ್ಕೊಂಡಿದ್ದೀವಿ. ಸೊ ಅವಳನ್ನ ಕಳಿಸ್ಬಿಟ್ಟು ಬಂದು ಸ್ವಲ್ಪ ಆಚೆ ಹೋಗೋದಿತ್ತು. ಹಾಗಾಗಿ ಹಸ್ಬೆಂಡ್ ಮತ್ತು ನಾನು ಇಬ್ಬರೂ ಆಚೆ ಹೋಗಿದ್ದು ಬಂದು ಇನ್ನು ಟಿಫನ್ ಮುಗಿಸ್ಕೊಂಡು ಹೋಗಿರಲಿಲ್ಲ. 11:30 ಆಯಿತು. ಬರೋಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಂಡು ಬಂದು ಟಿಫನ್ ಮಾಡ್ತಾಯಿದ್ದೀವಿ. ಟಿಫನ್ ಮಾಡಿ ನಂತರ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಅಂಥೇಳಿ ನಾವು ಮಕ್ಕಳಿಗೆ ಇಬ್ಬರು ಹೆಣ್ಮಕ್ಳಿಗೂ ಸಹ ಬಟ್ಟೆನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ವಿ. ಸೊ ಮೆಟೀರಿಯಲ್ ವೈಸ್ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆಯಾ ಏನು ಅಂತ ನಮಗೆ ಡೌಟ್ ಇತ್ತು. ಹಾಗಾಗಿ ಒಂದು ಸಲ ನೋಡೋಣ ಅಂತ ತೆಗೆದು ನೋಡಿ ಆಗಿತ್ತು ಆಲ್ರೆಡಿ. ಅದಾದಮೇಲೆ ನನಗೆ ತುಂಬ ಚೆನ್ನಾಗಿ ಕ್ವಾಲಿಟಿ ಬಂದಿತ್ತು. ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದ್ರದ್ದು ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಖಂಡಿತ ಹೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸಖತ್ತಾಗಿ ಬಂದಿದೆ ಮೆಟೀರಿಯಲ್ಲು. ಮೀಶೋದಲ್ಲಿ ಶಾಪ್ ಮಾಡಿರೋವಂಥದ್ದು. 2 ಕಲರ್ನ ಸೇಮ್ ಪ್ಯಾಟ್ರನ್ನಲ್ಲಿ ಬುಕ್ ಮಾಡಿದ್ವಿ. ಸೊ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಕಲರ್ ನೋಡ್ತಾ ಇದ್ದೀರಲ್ಲ, ಇದು ಜ್ಞಾನಿಮಗೆ, ಮತ್ತು ಇನ್ನೊಂದು ಟಾರ್ಕ್ವಾಯ್ಸ್ ಬ್ಲೂ ಕಲರಲ್ಲಿದೆ, ಅದು
ಪರ್ಣಿಕನ್ಗೆ ಅಂತೇಳಿ ಬುಕ್ ಮಾಡಿದ್ವಿ. ಸೊ ಅವರಿಗೂ ಬಂದಮೇಲೆ ವೇರ್ ಮಾಡಿಸಿ ನೋಡಿ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಇಟ್ಕೊಳ್ಳುವ ಅಂತ ಹೇಳಿ ಇವಾಗ ನಾನು ನೋಡ್ತಾ ಇದ್ದೆ. ಹಾಗೆ ನೋಡಿ ಆದಮೇಲೆ ನಾನು ವಿಡಿಯೋ ಮಾಡೋಣ, ಇದು ನಮ್ಮ ಮಕ್ಕಳಿಗೆ ತರಿಸಿರೋ ಅಂಥ ಹಬ್ಬದ ಬಟ್ಟೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಕಲರ್, ಡಿಸೈನ್ ಎಲ್ಲ ಮತ್ತು ಎಂಬ್ರಾಯ್ಡ್ರಿ ವರ್ಕು ಇತ್ತು ಕಂಪ್ಲೀಟ್ ಡ್ರೆಸ್ಸಲ್ಲಿ. ಅದು ತುಂಬಾ ಹೈಲೈಟ್ ಆಗಿದ್ದದ್ದು ಈ ಡ್ರೆಸ್ನಲ್ಲಿ ಅಂತ ಹೇಳ್ಬೋದು. ಸಖತ್ತಾಗಿತ್ತು. ಪ್ಲೇನ್ ವೇಲು ಮತ್ತು ತುದಿನಲ್ಲಿ ಗೋಲ್ಡ್ ಕಲರಲ್ಲಿ ಒಂದು ಲೇಸ್ ವರ್ಕ್ ಮಾಡಿದರು. ಸೊ ತುಂಬಾ ಚೆನ್ನಾಗಿತ್ತು, ಎಲಿಗ್ಯಾಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನೊಂದು ಕಲರ್ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಟಾರ್ಕ್ವೈಸ್ ಬ್ಲೂನಲ್ಲಿ ಇತ್ತು. ಇದು ಪರ್ಣಿಕಾಗೆ ಅಂತ ಹೇಳಿ ನಾವು ಪರ್ಟಿಕ್ಯುಲರಾಗಿ ಈ ಕಲರ್ ಇವ್ರಿಗೆ ಅಂತಲೇ ಹೇಳಿ ನಾವು ಬುಕ್ ಮಾಡಿದ್ದಂಥದ್ದು. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಲ್ವ, ಇದೂ ಸಹ ತುಂಬಾ ಚೆನ್ನಾಗಿತ್ತು. ಬಟ್ ಡ್ರೆಸ್ ಮೇಲೆ ಬಂದಿದ್ದೆಲ್ಲ ಎಂಬ್ರಾಯ್ಡ್ರಿ ವರ್ಕು, ಸೊ ಅದಂತೂ ಮಸ್ತ್ ಲುಕ್ ಅಂತಲೇ ಹೇಳ್ಬೋದು. ಅದು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದರು ಅಂದರೆ ಥ್ರೆಡ್ ವರ್ಕು ಸಖತ್ತಾಗಿತ್ತು. ಎಲ್ಲೂ ಸಹ ಹಾಳಾಗುವಂಥದ್ದೇನೂ ಇರಲಿಲ್ಲ. ಸೊ ಹಾಗಾಗಿ ನಾವು ಇದನ್ನು ಫೈನಲ್ ಮಾಡಿ ಹಬ್ಬಕ್ಕಿದೇ ಇರಲಿ ಅಂತ ಹೇಳಿ ಬೇರೆ ಏನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಈ ಡ್ರೆಸ್ನ ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಯಾಕೆ ಅಂದರೆ ಆಲ್ರೆಡಿ ಒಂದು ಡ್ರೆಸ್ ತೋರಿಸಿದ್ನಲ್ವ ಸೇಮ್ ಪ್ಯಾಟ್ರನಲ್ಲಿ ಈ ಕಲರಲ್ಲಿ ಇದೆ. ಹಾಗಾಗಿ ನನಗೆ ಮತ್ತೆ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಅಂಥೇಳಿ ಓಪನ್ ಮಾಡಿ ತೋರಿಸಲಿಲ್ಲ ಅಷ್ಟೇ, ಮತ್ತೇನಿಲ್ಲ. ಇವಾಗ ಹಬ್ಬಕ್ಕೆ ಡ್ರೆಸ್ ಅಂತೂ ಆಯಿತು. ಎಳ್ಳು ಬೆಲ್ಲ ಎಲ್ಲನೂ ಅಮ್ಮ ಮತ್ತು ಹಸ್ಬೆಂಡ್ ಇಬ್ಬರೂ ಸಂಜೆ ಕೊಬ್ಬರಿ ಎಲ್ಲ ತೊಗೊಂಡು ಬಂದು ಕಟ್ ಮಾಡಿ ರೆಡಿ ಮಾಡಿರ್ತಾರೆ. ಹಬ್ಬಕ್ಕಿನ್ನು 2 ಡೇಸ್ ಇದೆ ಅಷ್ಟೇ. ಹಾಗಾಗಿ ಇದನ್ನು ನಾನು ಡ್ರೆಸ್ ಇವತ್ತು ಬಂತಲ್ಲ ಅಂಥೇಳಿ ನಾನು ಇದನ್ನು ತೋರಿಸ್ತಾ ಇದ್ದೆ. ಅಮ್ಮನೂ ತುಂಬಾ ಇಷ್ಟಪಟ್ಟರು. ಇದು ಆ್ಯಕ್ಚುಲಿ ಅಕ್ಕ ಬುಕ್ ಮಾಡಿದಂಥದ್ದು. ತುಂಬ ಚೆನ್ನಾಗಿದೆ. ಬುಕ್ ಮಾಡೋಣ, ಹಬ್ಬಕ್ಕಿಂತ ಮುಂಚೆನೇ ಬಂತು ಅಂದರೆ ಕ್ವಾಲಿಟಿ ನೋಡಿ ಇಟ್ಕೊಳ್ಳೋಣ, ಬೇಡ ಅಂದರೆ ರಿಟರ್ನ್ ಮಾಡುವ ಅಂತ ಹೇಳಿ ಬುಕ್ ಮಾಡಿದ್ದಾಯಿತು. ಫೈನಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು ಡ್ರೆಸ್ಸು, ಹಾಗಾಗಿ ಇಟ್ಕೊಂಡಿದ್ದಾಯಿತು. ಇವಾಗ ನೀವು ನೋಡ್ತಿದ್ದೀರಲ್ವ, ಸೊ ಎಳ್ಳು, ಬೆಲ್ಲ, ಕೊಬ್ಬರಿ ಮತ್ತು ಕಡಲೆ ಬೀಜ, ಜೀರಿಗೆ ಪೆಪ್ಪಿ ಅದೆಲ್ಲನೂ ತಂದಿದ್ದರು ಅಮ್ಮ ಮತ್ತು ಹಸ್ಬೆಂಡ್ ಇಬ್ಬರೂ ಹೋಗಿ. ನೀವು ನೋಡ್ತಿರ್ಬೋದು ಕಡಲೆ ಬೀಜ, ಹೆಸರು ಬೇಳೆ ಏನು ಬೇಕು ಪಾಯಸಕ್ಕೆ, ಒಬ್ಬಟ್ಟು ಎಲ್ಲ ಮಾಡೋದಿತ್ತು ಹಬ್ಬಕ್ಕೆ. ಹಾಗಾಗಿ ಎಲ್ಲನೂ ತೊಗೊಂಡು ಬಂದಿದ್ದರು ಹೋಗಿ. ನಾನು ಒಂದೊಂದಾಗೆ ತೋರಿಸ್ತಾ ಇದ್ದೀನಿ ಏನೇನು ತಂದಿದ್ದಾರೆ ಹಬ್ಬದ ತಯಾರಿಗೆ ಅಂತ ಹೇಳಿ. ನೀವು ನೋಡ್ತಿರ್ಬೋದು ಬೆಲ್ಲ, ಕೊಬ್ಬರಿ ಇದೆಲ್ಲನೂ ನಾವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ತೀವಿ. ನಾವು ಯಾವಾಗಲೂ ರೆಡಿಮೇಡ್ ತಂದು ಮಾಡೋದಿಲ್ಲ. ಮನೆಯಲ್ಲೇ ಸಪ್ರೇಟ್ ತಂದು ಕೊಬ್ಬರಿನ ಒಣಗಿಸಿ ಅದನ್ನು ಚೆನ್ನಾಗಿ ಹುರಿದು ಎಲ್ಲನೂ ನಾವೇ ಮಾಡ್ತೀವಿ ಮನೆಯಲ್ಲಿ. ಅಂದರೆ ಅಮ್ಮ ಮಾಡ್ತಾರೆ. ಸೊ ಮನೆಯಲ್ಲಿ ಮಾಡಿದ ಥರ ಇರೋದಿಲ್ಲ ಹೊರಗಡೆ ನಾವು ಪ್ಯಾಕೆಟ್ಸ್ ಎಲ್ಲ ತಂದರೆ. ಸೊ ಹಾಗಾಗಿ ಜಾಸ್ತಿ ಹೋಮ್ ಮೇಡ್ಗೆ ಪ್ರಿಫರ್ ಮಾಡ್ತೀವಿ. ಇದು ಸಕ್ಕರೆ ಅಚ್ಚು, ಇದನ್ನು ಮಾತ್ರ ನಾವು ಮನೇಲಿ ಮಾಡಲ್ಲ. ಸಕ್ಕರೆ ಅಚ್ಚನ್ನ ನಾವು ಕೊಬ್ಬರಿ ಜೊತೆಗೆ ಮಿಕ್ಸು ಮಾಡಲ್ಲ, ಒಂದೊಂದೇ ಇಟ್ಟು ಕೊಡ್ತೀವಿ. ಯಾಕೆಂದರೆ ತಿನ್ನೋವಂಥವ್ರು ಇಷ್ಟಪಟ್ಟು ತಿಂದರೆ ತಿನ್ಬೋದು, ಇಲ್ಲ ಅಂತಂದರೆ ಅಚ್ಚನ್ನು ಬೇರೆ ಅಡುಗೆಗಳಿಗೆ ಅಥವಾ ಕಾಫಿ ಟೀಗೆ ಯೂಸ್ ಮಾಡ್ಕೋಬೋದು. ಹಾಗಾಗಿ ಅದನ್ನು ಒಂದೊಂದೇ ಅಚ್ಚನ್ನು ಎಳ್ಳು ಪ್ಯಾಕೆಟ್ ಜೊತೆಗೆ ಸೇರಿಸಿ ಕೊಡ್ತೀವಿ. ಅದನ್ನು ಮುರಿದು ಏನು ಕೊಡಲ್ಲ. ನೀವು ನೋಡ್ತಿರ್ಬೋದು ಇವಾಗ ಎಲ್ಲನೂ ತೆಗೆದು ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜ ಮತ್ತು ಬೆಲ್ಲದ್ದು ಪುಡಿ ಮಾಡಿ, ಅಂದರೆ ಕಟ್ ಮಾಡಿ ಸಣ್ಣಕ್ಕೆ ಅದನ್ನು ಒಣಗಿಸಿ ಪ್ಯಾಕೆಟ್ ಮಾಡಿಟ್ಟಿದ್ವಿ. ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಕಡಲೆ ಬೀಜನೂ ಅಷ್ಟೇ, ಕಡಲೆ ಬೀಜ ಅದು ರೆಡಿ ತಂದಿದ್ದಾರೆ. ಕಡಲೆ ಬೀಜನ ಅದನ್ನು ಮನೆಯಲ್ಲಿ ಒಣಗಿಸಿ ಇನ್ನೊಂದು ಸಲ ಅದನ್ನು ಹುರಿದು ಬೇಳೆ ಥರ ಮಾಡಿ ಅದನ್ನು ಆ್ಯಡ್ ಮಾಡ್ತೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ನಾವು ರೆಡಿಮೇಡ್ ತರೋದಕ್ಕಿಂತ ಮನೆಯಲ್ಲಿ ಮಾಡೋದು ತುಂಬ ಬೆಟರ್ ಅಂತ ನನ್ನ ಅಭಿಪ್ರಾಯ. ಸೊ ಫೈನಲಿ ಎಳ್ಳು ಬೆಲ್ಲ ಮತ್ತು ಇಬ್ಬರು ಹೆಣ್ಮಕ್ಳಿಗೂ ಬಟ್ಟೆ ಎಲ್ಲ ರೆಡಿ ಆಯಿತು. ಮಗನಿಗೆ ಮಾತ್ರ ಬಟ್ಟೆ ನಾವಿನ್ನೂ ತಂದಿರಲಿಲ್ಲ. ಸೊ ಅಮ್ಮ ಮತ್ತು ಹಸ್ಬೆಂಡ್ ಇಬ್ಬರೂ ಮಗ ಬಂದ ಮೇಲೆ ಕರ್ಕೊಂಡು ಹೋಗಿ ಇಲ್ಲೇ ಲೋಕಲ್ ಶಾಪ್ಸಲ್ಲಿ ತೊಗೊಂಡ್ಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಮಗ ಬಂದಮೇಲೆ ಹೋಗಿ ತೊಂದರೆ ಆಯಿತು ಅಂದ್ಬಿಟ್ಟು
ಹಸ್ಬೆಂಡ್ ಸಹ ರೆಸ್ಟ್ ಮಾಡ್ತಾಯಿದ್ರು. ನೀವು ನೋಡ್ತಿರ್ಬೋದು ಇವಾಗ ನಾನು ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ವೆಟ್ ವೈಪ್ಸ್ನ ತೊಗೊಂಡು. ಏನಕ್ಕೆ ಅಂದರೆ ನನ್ನ ಮುಖ ಫುಲ್ಲು ಟ್ಯಾನ್ ಆಗಿದೆ, ಹಣೆ ಅಂತೂ ತುಂಬಾ ಟ್ಯಾನ್ ಆಗಿತ್ತು. ಹಾಗಾಗಿ ಸ್ವಲ್ಪ ಟ್ಯಾನ್ ರಿಮೂವ್ ಮಾಡೋಣ ಅಂದ್ಬಿಟ್ಟು ಪ್ಯಾಕ್ ಹಾಕ್ಕೊಳ್ತಾ ಇದ್ದೆ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸನ್ ಟ್ಯಾನ್ನ ರಿಮೂವ್ ಮಾಡೋದು ಹೇಗೆ ಅಂತ ಹೇಳಿ. ಅದರಲ್ಲಿ ಈ ಒಂದು ಪ್ಯಾಕನ್ನು ಹಾಕ್ಕೊಂಡು ನಾನು ಸನ್ ಟ್ಯಾನ್ನ ರಿಮೂವ್ ಮಾಡ್ಕೊಳ್ತೀನಿ. ಸೊ ಅದೇ ಪ್ಯಾಕನ್ನು ಇವಾಗ ನಾನು ಮತ್ತೆ ಅಪ್ಲೈ ಮಾಡಿಕೊಂಡು ಸನ್ ಟ್ಯಾನ್ನ ರಿಮೂವ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಹಬ್ಬ ಬಂತಲ್ವಾ, ಹಾಗಾಗಿ ಹಬ್ಬದ ದಿನ ಎಲ್ಲ ಫ್ರೀ ಇರೋದಿಲ್ಲ, ಡ್ಯೂಟಿಗೆ ಹೋಗಬೇಕು, ರಜಾ ಇರೋಲ್ಲ. ಹಾಗಾಗಿ 1 ಡೇ 2 ಡೇ ಬಿಫೋರಲ್ಲಿ ಈ ಥರ ಸನ್ ಟ್ಯಾನ್ ರಿಮೂವ್ ಮಾಡಿಕೊಂಡು ಬೇಕು ಅಂದರೆ ಫೇಶಿಯಲ್ ಮಾಡ್ಕೊಳ್ಳೋಣ, ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನ ಅಂದರೆ ಹೋಮಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಂತ ಹೇಳಿ ಇವಾಗ ಫಸ್ಟು ಸನ್ ಟ್ಯಾನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನನ್ನ ಫೇಸ್ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಅದರ ಮೇಲೆ ಸನ್ ಟ್ಯಾನ್ನ ರಿಮೂವ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಬೆಲ್ಲ ವಿಟಾ ಸನ್ ಟ್ಯಾನ್ ರಿಮೂವರ್ ಅಂತ ಅಂದ್ಬಿಟ್ಟು ಒಂದು ಕ್ರೀಮ್ನ ಲಾಸ್ಟ್ ಟೈಮಲ್ಲಿ ನಾನು ತೋರಿಸಿದ್ದೆ. ಅದೇ ಒಂದು ಪ್ಯಾಕನ್ನು ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಅಪ್ಲೈ ಮಾಡಿ ಒಂದು 15 to 20 ಮಿನಿಟ್ಸ್ ಬಿಟ್ಟರೆ ಸಾಕು, ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಫೇಸು. ಅದಾದಮೇಲೆ ನೀಟಾಗಿ ಒಂದು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು. ಯಾವುದೇ ಒಂದು ಸೋಪನ್ನು ಹಾಕೋದು ಬೇಡ, ಹೋಲ್ ಡೇ ಸೋಪನ್ನು ಅಥವಾ ಯಾವುದೇ ಕ್ರೀಮನ್ನು ಯೂಸ್ ಮಾಡೋದು ಬೇಡ. ಸೊ ತುಂಬಾ ಚೆನ್ನಾಗಿ ರಿಮೂವ್ ಆಗುತ್ತೆ. ನಾನು ಈ ಒಂದು ಲಿಂಕನ್ನು ಸಹ ಅಂದರೆ ಈ ಒಂದು ಬೆಲ್ಲ ವಿಟಾ ಕ್ರೀಮ್ನ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿ ಅಮೆಝಾನಲ್ಲಿ ಬೈ ಮಾಡ್ಬೋದು. ಆಫರ್ ಸಹ ನಡೀತಾ ಇದೆ ಇವಾಗ ಅದರ ಮೇಲೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇಟ್ಸ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಏನು ತೊಂದರೆ ಇಲ್ಲ, ಆರಾಮಾಗಿ ಈಸಿಯಾಗಿ ನಮ್ಮ ಸನ್ ಟ್ಯಾನನ್ನು ರಿಮೂವ್ ಮಾಡ್ಕೊಳ್ಬೋದು. ಸೊ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇವಾಗ ನಾನು ಇದನ್ನು ಡ್ರೈ ಆಗೋಕ್ಕೆ ಬಿಡ್ತೀನಿ. ಒಂದು 20 ಮಿನಿಟ್ಸ್ ಡ್ರೈ ಆದರೆ ಸಾಕು.